ಓಕೆ ಬಾಯ್ 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 ಬಾಯ್. ಬರುತ್ತಾ ಕಣಪ್ಪ ನೀನು ಇಳ್ದೋಗಂಗಾರ ನೀನು ಮೈಸೂರು ಬೇಡ ಇವಾಗ ಇಳ್ದೋಗು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿರೋದು ಗುರುವಾರ ನೈಟಿಂದ. ಎಸ್, ಶುಕ್ರವಾರ ನಾಳೆ ಬೆಳಿಗ್ಗೆಗೆ ನಾವು ಈಗ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ನಾವು ಬೆಂಗಳೂರಿಗೆ ಬಾಯ್ ಬಾಯ್ ಹೇಳಿ ಮೈಸೂರಿಗೆ ಹಾಯ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಒಂದು 4 ದಿನ ಖುಷಿಗೂ ಸಮ್ಮರ್ ಹಾಲಿಡೇಸ್ ಇತ್ತಲ್ವಾ, ಸೊ ಆಂಟಿ ಮನೆಗೆ ಹೋಗೋಣ ಅಂತ ಹೇಳಿ ಬೆಳಿಗ್ಗೆ ಎದ್ದು ಎಲ್ಲ ಪ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಗುರುವಾರ ನೈಟೇನೆ ಎಲ್ಲ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ಪಾಪು, ಖುಷಿ ಮತ್ತು ನಮ್ಮಮ್ಮ, ನಾವು 4 ಜನ ಹೋಗ್ತಾ ಇದ್ದೀವಿ. ಧನಂಜಯ ಅವರು ಬರ್ತಾ ಇಲ್ಲ. ಎಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು. ಬೆಳಗ್ಗೆ ಎದ್ದು ನಾನು ಮನೇಲಿ ಬಿರಿಯಾನಿ ಮಾಡಿದ್ದೆ. ಬಿರಿಯಾನಿ ಮಾಡಿ ನಮ್ಮ ಮನೆಯವ್ರು ಬರ್ತಿರ್ಲಿಲ್ವಲ್ಲ, ಸೊ ಅವರಿಗೆ ಮಧ್ಯಾಹ್ನದ ಅಡುಗೆ ಅಂತ ಹೇಳಿ ಮೊಳಕೆ ಕಟ್ಟಿದ ಸಾಂಬಾರು ಮಾಡಿಟ್ಟು, ಅನ್ನ ಮಾಡಿಟ್ಟು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇನ್ನೂ ಡಿಸೈಡ್ ಆಗಿರಲಿಲ್ಲ ಬಸ್ಸಲ್ಲಿ ಹೋಗೋದಾ ಟ್ರೈನಲ್ಲಿ ಹೋಗೋದಾ ಅಂತ ಹೇಳಿ. ಮುಂದೆ ಹೋಗ್ತಾ ಡಿಸೈಡ್ ಮಾಡೋಣ ಅಮ್ಮ ಏನು ಹೇಳ್ತಾರೆ ಅಂತ ಹೇಳಿ ಇವಾಗ ಅಮ್ಮನ ಮನೆಗೆ ಧನಂಜಯ ಅವ್ರ ಕೈಲಿ ಬಿಡಿಸ್ಕೊಳ್ತಾ ಇದ್ದೆ. ಆ್ಯಂಡ್ ನಮ್ಮ ಮನೇಲಿ ಮೇಯ್ನ್ ಏನು ಅಂತ ಅಂದರೆ ಯಾವಾಗ್ಲೂ ಈ ಶೂ ಹುಡ್ಕೋದೇ ದೊಡ್ಡ ಒಂದು ಕೆಲಸ ಆಗಿಬಿಟ್ಟಿದೆ. ಬಿಕಾಸ್ ನಾವು ಹಾಕೊಂಡು ಹೋಗಿದ ತಕ್ಷಣ ಕಾರಲ್ಲಿ ಹೋಗಿರ್ತೀವಲ್ವ, ಕಾರಲ್ಲೇ ಬಿಟ್ಬಿಟ್ಟಿರ್ತೀವಿ, ಇಲ್ಲ ಒಂದೊಂದ್ಸಲ ತೊಗೊಂಡು ಬಂದಿಟ್ಟಿರ್ತೀವಿ. ಸೊ ಇಲ್ಲಿ ಶೂ ಹುಡಿಕೊಂಡು ನಿಂತಿದ್ದೆ. ಆ್ಯಂಡ್ ಧನಂಜಯ ಅವ್ರ ಕೈಲಿ ಬಸ್ ಸ್ಟಾಪಿಗೆ ಬಿಡಿಸ್ಕೊಳ್ತಾ ಇದ್ದೆ. ಇಲ್ಲಿಂದ ನಾನು ಬಸ್ಸಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ದೆ. ಅಲ್ಲಿಂದ ಅಪ್ಪ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಕಾಲ್ ಮಾಡಿದರು. ಸೊ ಟ್ರೈನಲ್ಲಿ ಹೋಗೋದು ಅಂತ ಡಿಸೈಡ್ ಆಯಿತು. ಫೈನಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇವಾಗ ನಾವು ಹೋಗ್ತಾ ಇದ್ದಿದ್ದು ಟ್ರೈನ್ ಬಂದು 1:50ಕ್ಕೆ ಮೆಜೆಸ್ಟಿಕ್ಕಿಂದ ಇದ್ದಿದ್ದು. 4:15ಗೆಲ್ಲ ಮೈಸೂರಿಗೆ ಹೋಗುತ್ತೆ ಅಂತ ಗೊತ್ತಾಯಿತು. ಅಪ್ಪ, ನೀವು ನನ್ನ ಮುಖ ನೋಡಿದ್ರೆ ಏನು ಗೊತ್ತಾಗುತ್ತೆ ಎಷ್ಟು ಬಿಸಿಲು ಅಂದರೆ. ಅಪ್ಪ ಫುಲ್ಲು ನಾನು ಸಖತ್ತು ಸ್ವೆಟ್ ಆಗಿಬಿಟ್ಟಿದ್ದೆ. ಆಲ್ರೆಡಿ ಸ್ವಲ್ಪ ತಲೆನೋವು ಬಂದಂಗೆ ಫೀಲ್ ಆಗ್ತಾ ಇತ್ತು ಬಿಸಿಲಿಗೆ. ಟ್ರೈನ್ ಅಂತೂ ಫುಲ್ ಫ್ರೀ ಆಗಿತ್ತು, ಆರಾಮಾಗಿ ಫುಲ್ ಕಂಪ್ಲೀಟ್ ಸೀಟೆಲ್ಲ ನಮಗೇನೆ ಸಿಕ್ಕಿತ್ತು. ಸೊ ಸ್ವಲ್ಪ ಖುಷಿ ಆಯಿತು, ಸದ್ಯ ಫ್ರೀಯಾಗಿ ಹೋಗ್ಬೋದಲ್ಲ ಅಂತ. ಬಿಕಾಸ್ ಜಾಸ್ತಿ ಜನ ಇದ್ದರೆ ಒಂಥರ ಸಬ್ಸಿಡಿ ಅನಿಸುತ್ತೆ. ಆ್ಯಂಡ್ ಮೇಯ್ನ್ಲಿ ವಿಂಡೋ ಸೀಟ್ ಸಿಕ್ಕಿತ್ತು, ಅದು ಇನ್ನೂ ಖುಷಿ ಆಯಿತು. ಅದೇನೋ ಒಂಥರ ಖುಷಿ ವಿಂಡೋ ಸೀಟಲ್ಲಿ ಕುತ್ಕೊಂಡು ಹೋಗೋದಕ್ಕೆ ಟ್ರೈನಲ್ಲಿ. ಆ್ಯಂಡ್ ಇಲ್ಲಿ ನಮ್ಮಪ್ಪ ಬರ್ತಾ ಇಲ್ಲ, ಅದಕ್ಕೆ ಖುಷಿ ನೋಡಿ ಇಲ್ಲಿ ಎಷ್ಟು ಅಳ್ತಾಳೆ ಅಂದರೆ, ತಾತನೂ ಬರಬೇಕು ಮೈಸೂರಿಗೆ, ತಾತನೂ ಬರಬೇಕು ಅಂತ ಅಂದ್ಬಿಟ್ಟು ಫುಲ್ಲು ಆಟ ಮಾಡಿಕೊಂಡು ಹತ್ಕೊಂಡು ಕೂತ್ಕೊಳ್ತಾಳೆ. ಹೆಂಗೋ ಫೈನಲಿ ಸಮಾಧಾನ ಮಾಡಿದ್ವಿ. ಡವ್ ಮಾಡ್ತಾವಳೆ, ಡವ್ ಆಯ್ತಾಗು. ಹಾಂ, ಡವ್ ಮಾಡ್ತಾವಳೆ. ನೀನು ಇಳ್ದೋಗು ಹಂಗಾರೆ. ನೀನು ಮೈಸೂರು ಬೇಡ ಇವಾಗ ಇಳ್ದೋಗು. ಡವ್ ಮಾಡ್ತಾವಳೆ. ಹೋಯ್ತು ಬಿಡು, ಅಲ್ಲಿ ಇನ್ನೇನು ಬಕ್ಕ ನೋಡ್ತೀಯ. ಕೂಡ ತಾತ ಎಲ್ಲ ಪೀವಾಯ್ತಂತೆ. ಏಯ್ ಬರಲ್ವಾ, ನೀನು ಇಲ್ಲೇ ಇರ್ತೀಯಾ? ಖುಷಿ ಅಂತೂ ಫುಲ್ ರಾಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು, ತಾತ ಬೇಕು ಅಂತ. ಮಿನಿಮಮ್ ಹತ್ತತ್ರ ಕೆಂಗೇರಿ ಬರೋವರೆಗೂ ಇದೇ ಥರ ಹತ್ತಿದ್ದಾಳೆ, ಅಪ್ಪ ಬೇಕು, ನಮ್ಮಪ್ಪ ಬೇಕು ಅಂತ. ಆ್ಯಂಡ್ ಇದಂತೂ ಬೆಸ್ಟ್ ಫೀಲಿಂಗ್ ಗೊತ್ತಾ ನನಗೆ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ರೀತಿ ವಿಂಡೋ ಸೀಟ್ನಲ್ಲಿ ಕುತ್ಕೊಂಡು ಈ ರೀತಿ ಔಟ್ಸೈಡ್ ನೇಚರ್ನ ನೋಡ್ಕೊಂಡು ಹೋಗ್ತಾ ಇದ್ರೆ ಏನು ಖುಷಿ ಅಂತ ಅಂತೀರಾ. ತಣ್ಣನೆ ಗಾಳಿ ಬೀಸ್ತಾ ಇತ್ತು, ಒಂಥರ ಚೆನ್ನಾಗಿತ್ತು. ಫೈನಲಿ ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಈಗ ಟೈಮ್ ಬಂದು 4:15 ಆಗಿತ್ತು, 4:20. ಆ್ಯಂಡ್ ನಮ್ಮ ಆಂಟಿ ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ರು. ಇಲ್ಲಿ ನೋಡಿ ನಮ್ಮ ಆಂಟಿ ನಮ್ಮನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ರು. ಆ್ಯಂಡ್ ಇಲ್ಲಿ ಪಾಪು ನಮ್ಮ ಆಂಟಿನ ಆಲ್ಮೋಸ್ಟ್ ಒಂದು ಯಾವಾಗ ಅಪ್ಪಕ್ಕೆ ನೋಡ್ತಾಳೆ ಗೊತ್ತಾ, ಅವಳು ಯಾರ ಹತ್ರನೂ ಹೋಗಲ್ಲ, ಸ್ಟ್ರೇಂಜರ್ಸ್ ಹತ್ರ. ಬಟ್ ಅದು ಹೆಂಗೆ ಗೊತ್ತಾಗ್ಬಿಡ್ತೋ ಗೊತ್ತಿಲ್ಲ, ನಮ್ಮವರು ಅಂತ ಅದು ಹೆಂಗೆ ಗೊತ್ತಾಗ್ಬಿಡುತ್ತೋ ಇವಕ್ಕೆ. ನಮ್ಮ ಆಂಟಿ ಹತ್ರ ಎತ್ಕೊಂಡಿದ ತಕ್ಷಣ ಫುಲ್ಲು ಖುಷಿಯಾಗಿ ನಕ್ಕೊಂಡು ಹೋದ್ಲು. ಲೀಲಾಜಿ ಅಂತ ಬಡ್ಕತ್ತಾ ಇದ್ಲು. ಗುಣ ಯಾರದು, ಯಾರು ಅಂತ ಹೋಗಿದ್ಯಾ? ಕಳ್ಳರಿದ್ದಾರೆ, ಎಚ್ಚರಿಕೆ. ಅದಕ್ಕೆ ಕಳ್ಳರು ಇರ್ತಾರೆ, ಅಪ್ಪ ಅಮ್ಮನ ಬಿಟ್ಟು. ಆ್ಯಂಡ್ ಇಲ್ಲಿ ಮೈಸೂರಲ್ಲಿ ಯಾವ ಥರ ಗೊತ್ತಾ, ನಾವು ಬೆಂಗಳೂರಿನಲ್ಲಿ ಆಟೋ ಬೇಕು ಅಂದರೆ ಪಟ್ ಅಂತ ಯಾವುದಾದ್ರೂ ಒಂದು ಆಟೋಗೆ ಹತ್ಕೊಂಡು ಹೊಂಟೋಗ್ಬಿಡ್ತೀವಿ. ಬಟ್ ಇಲ್ಲಿ ಮೈಸೂರಲ್ಲಿ ಯಾವ ಥರ ಅಂದರೆ ರೈಲ್ವೆ ಸ್ಟೇಷನಿಂದ ಈಚೆ ಬಂದಿದ ತಕ್ಷಣ ಆಟೋ ಬೇಕು ಅಂದರೆ ಈ ರೀತಿ ಟೋಕನ್ ತೊಗೊಳ್ಬೇಕು, 2 ರೂಪಾಯಿ ಕೊಟ್ಟು ಟೋಕನ್ ತೊಗೊಂಡು ಅವರು ನಮಗೆ ಆಟೋ ಬುಕ್ ಮಾಡಿಕೊಡ್ತಾರೆ. ಇದೊಂಥರ ವಸ್ತು ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ನಾನು, ಆಂಟಿ, ಅಮ್ಮ, ಮಕ್ಕಳು ಎಲ್ಲ
ಮನೆಗೆ ಹೊರಟಿದ್ವಿ ಆಟೋನಲ್ಲೇ. ಬಸ್ನಲ್ಲೇ ಹೋಗ್ಬೋದಿತ್ತು, ಬಟ್ ಬಸ್ನಿಂದ ಲಗೇಜ್ ಎಲ್ಲ ಮಕ್ಕಳನ್ನೆಲ್ಲ ಎಳ್ಕೊಂಡು ಆಗಲ್ಲ ಅಂತ ಹೇಳಿ ಆಟೋನಲ್ಲಿ ಹೋಗ್ತಾಯಿದ್ದೆ. ಮೈಸೂರು ವೆದರ್ ಎಷ್ಟು ಕೂಲಾಗಿತ್ತು ಅಂತಂದರೆ ನೀವು ನೋಡ್ಬೋದು ಎಷ್ಟು ಕೂಲಾಗಿದೆ ಅಂತ. ಆ್ಯಂಡ್ ಇಲ್ಲೆಲ್ಲ ವಾಕ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಬೆಂಗಳೂರು ಈ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ಫೈನಲಿ ಮನೆಗೆ ಬಂದ್ವಿ. ಆಂಟಿ ಮಸಾಲೆ ಪೂರಿ ತಂದಿದ್ರು, ಎಲ್ಲ ತಿನ್ಕೊಂಡು ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಆಂಟಿದಿನೇ ನೈಟಿ ಇಸ್ಕೊಂಡು ಹಾಕ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲಿ ಮಕ್ಕಳೆಲ್ಲ ಮಸಾಲೆ ಪೂರಿ ತಿಂತಾಯಿದ್ರು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್.